ಹಾಯ್ ಡಿವೈನ್ ಸೋಲ್ಸ್, ಎಲ್ಲರಿಗೂ ಫ್ಲೇವರ್ಫುಲ್ ಯೂನಿವರ್ಸ್ಗೆ ಸ್ವಾಗತ. ನಾನು ನಿಮ್ಮ ಲಂಕೇಶ್. ಟೈಟಲ್ ಆಲ್ರೆಡಿ ನೋಡಿರ್ತೀರ. ಸೊ ನಿಮ್ಮ ಪ್ರೀತಿ ಅಥವಾ ಮದುವೆ ಏನತಿಗೆ ಡಿಲೇ ಆಗ್ತಾ ಇದೆ, ಲೇಟ್ ಆಗ್ತಾ ಇದೆ ಅಂತ ಇದೊಂದು ವಿಡಿಯೋ ನಾನು ಶನಿ ದೇವರನ್ನ ಕರೆದು ಅವ್ರ ಮೂಲಕ ಅವ್ರ ಎನರ್ಜಿ ಏನು ಕೊಡ್ತಾ ಇದೆ ಕರ್ಮಫಲದಾತ ಶನಿ ದೇವರಿಂದ. ಸೊ ಇದೊಂದು ವಿಡಿಯೋನ ನಿಮಗೆ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಶನಿ ಅಂತಂದರೆ ಕಡ್ಡಿ ಮುರಿದಂಗೆ, ತಕ್ಕಡಿ ಅಂತಂದರೆ ನ್ಯಾಯ ಅಲ್ವಾ. ಸೊ ಅವನದು ಯಾವುದೇ ಒಂದು ಮೆಸೇಜಲ್ಲಿ ಕನ್ಫ್ಯೂಷನ್ ಇರಲ್ಲ. ಹಾಗಂತ ಬೇರೆ ದೇವರಿಂದ ಕನ್ಫ್ಯೂಷನ್ ಇರುತ್ತೆ ಅಂತ ನಾನು ಹೇಳ್ತಿಲ್ಲ. ಬಟ್ ಶನಿ ಅಂತಂತಂದರೆ ಕಡ್ಡಿ ಮುರಿದಂಗೆ, ಆಲ್ಟರ್ನೇಟಿವ್ ಎಲ್ಲ ಡಿಟ್ಯಾಚ್ಡ್ ಅಂತಂದರೆ ಏನಾದರೂ ಮೆಸೇಜ್ ಕೊಡಬೇಕಾದ್ರೆ ಸೊ ವೀವರ್ಸ್ಗೆ ಅಥವಾ ನನ್ನ ಭಕ್ತರಿಗೆ ಬೇಜಾರಾಗ್ಬೋದು ಅಂತ ಅಂದ್ಕೊಳ್ಳೋದಿಲ್ಲ ದೇವರು. ಏಕೆ ಅಂತಂದರೆ ಕ್ಲಿಯರಾಗಿ ಅದು ಖಾರವಾಗಿದ್ರೂ ಮೆಸೇಜ್ ಕೊಡುತ್ತೆ. ಮತ್ತು ಈ ವಿಡಿಯೋ ಯಾವುದೇ ರೀತಿ ಜೆಂಡರ್ ಬೇಸಿಸ್ ರೀಡಿಂಗ್ ಅಲ್ಲ. ನಂದು ಯಾವುದೇ ವಿಡಿಯೋ ಆದರೂ ಅಷ್ಟೇ, ಗಂಡು ಹೆಣ್ಣು ಅಥವಾ ನೀವು ಯಾರೇ ಆಗಿರ್ಬೋದು, ಯಾವುದೇ ವಯಸ್ಕರ ಆಗಿರ್ಬೋದು, ಯಾವುದೇ ಭಾಷೆ, ಎನಿಥಿಂಗ್, ಒಟ್ಟು ನೀವು ಬದುಕಿದ್ದೀರಾ, ನಿಮಗೆ ಮದುವೆ ಬೇಕು ಅಂತ ಅನ್ನಿಸ್ತಾ ಇದೆಯಾ, ಪ್ರೀತಿ ಬೇಕು ಅನ್ನಿಸ್ತಾ ಇದೆಯಾ, ಈ ವಿಡಿಯೋ ಸಿಕ್ಕಿದೆಯಾ, ಸೊ ನಿಮ್ಗೆ ಅನ್ವಯಿಸುತ್ತೆ. ಸೊ ನೀವು ಹುಡುಗನ ಇಷ್ಟಪಟ್ಟರು ಅಷ್ಟೇ, ಹುಡುಗಿನ ಇಷ್ಟಪಟ್ಟರು ಅಷ್ಟೇ, ಯಾರನ್ನಾದರೂ ಇಷ್ಟಪಡಿ, ಅದು ನಿಮ್ಮ ವೈಯಕ್ತಿಕ ವಿಚಾರ. ಬಟ್ ವೈಯಕ್ತಿಕ ವಿಚಾರ ಆದರೂ ಅದು ದೇವ್ರ ವಿಚಾರನೇ. ಅದಕ್ಕೆ ದೇವರಿಂದನೇ ಏನೊಂದು ಮೆಸೇಜ್ ಇದೆ ಶನಿ ದೇವರಿಂದ ಅಂತ ನೋಡೋಣ. ನನ್ನದೊಂದು ಇಂಗ್ಲೀಷ್ ಚಾನಲ್ ಕೂಡ ಇದೆ, ಅದೇ ರೀತಿ ಇನ್ಸ್ಟಾಗ್ರಾಮ್ ಕೂಡ ಇದೆ. ಸೇಮ್ ಫ್ಲೇವರ್ಫುಲ್ ಯೂನಿವರ್ಸ್ ಕನ್ನಡ ಅನ್ನೋದರಲ್ಲಿ ಇನ್ಸ್ಟಾಗ್ರಾಮ್ ಇದೆ, ಫ್ಲೇವರ್ಫುಲ್ ಯೂನಿವರ್ಸ್ ಅನ್ನೋದು ಅಷ್ಟೇ ಇದರಲ್ಲಿ ಇಂಗ್ಲೀಷ್ ಯೂಟ್ಯೂಬ್ ಚಾನಲ್, ಇಂಗ್ಲೀಷ್ ಇನ್ಸ್ಟಾಗ್ರಾಮ್ ಇದೆ. ಎರಡರದ್ದು ಲಿಂಕ್ ಬಯೋದಲ್ಲಿದೆ. ಸೊ ನೀವು ಅದನ್ನು ಬೇಕಾದರೆ ವಾಚ್ ಮಾಡ್ಬೋದು, ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡ್ಕೊಂಡು. ಯಾಕೆ ಅಂತಂದರೆ ಕಾರ್ಡ್ ನಾನು ರೀಶಫಲ್ ಮಾಡಿದಾಗ ಸೇಮ್ ಟಾಪಿಕ್ ಆಗಿದ್ರು ಮೆಸೇಜ್ ಡಿಫ್ರೆಂಟ್ ಇರುತ್ತೆ. ಮೇ ಬಿ ನಿಮ್ಗೆ ಅಲ್ಲಿ ಇನ್ನು ಬೇರೆ ಮೆಸೇಜ್ಗಳು ಸಿಗ್ಬೋದು ನಿಮ್ಮ ಜೀವನಕ್ಕೆ ಅನುಕೂಲ ಆದಷ್ಟು. ಒಂದು ನಾನು ಕಾರ್ಡ್ ಶಫಲ್ ಮಾಡಬೇಕಾದ್ರೆ ಒಂದು ದೇವರು ಕ್ಲಿಯರಾಗಿ ಹೇಳ್ತಾ ಇದೆ. ಸೊ ಇದು ನಿಮ್ಮನ್ನ ಏನು ಮೆಚ್ಚೋದಕ್ಕಲ್ಲ, ಏನೂ ಅಲ್ಲ. ಯೂಶ್ವಲಿ ಶನಿ ಆದರೆ ಬೆತ್ತ ಹಿಡ್ಕೊಂಡು ನಿಂತಿರುತ್ತೆ, ಚಾಟ್ ಹಿಡ್ಕೊಂಡು ಪಾಠ ಕಲಿಸೋದಕ್ಕೆ. ಬಟ್ ಇವಾಗ ಹೇಳ್ತಾ ಇರೋದು ಲೈಕ್, ನಾನು ಮುಂದೆ ರೀಡಿಂಗ್ ಮಾಡೋದಕ್ಕಿಂತ ಒಂದೇ ಹೇಳ್ತೀನಿ, ನೀವು ನಿಮ್ಮ ಪಾರ್ಟ್ನರ್ದು ಕಂಪ್ಯಾಟಬಿಲಿಟಿ ಹೆಂಗಿರುತ್ತೆ ಅಂತಂದರೆ, ಈ ಒಂದು ಚಿನ್ನದ ಉಂಗುರದ ಮೇಲೆ ವಜ್ರದ ಹರಳಿಟ್ಟಂಗೆ. ಆ್ಯಕ್ಚುಲಿ ನೀವು ಯಾರನ್ನ ಮದುವೆ ಆಗ್ತೀರಾ ಏನು ಅಂತ ಗೊತ್ತಿಲ್ಲ. ಸೊ ನೀವು ಆ್ಯಕ್ಚುಲಿ ವಜ್ರದ ಹರಳು. ಸೊ ನಿಮ್ಮ ಪಾರ್ಟ್ನರ್ ಚಿನ್ನದ ಉಂಗುರ. ಇದೇನಪ್ಪ ಹಂಗಂದರೆ ನನ್ನ ಪಾರ್ಟ್ನರ್ ವಜ್ರ ಅಲ್ವಾ ಅಂತ ಅಂದ್ಕೊಳ್ಬೇಡಿ. ಸೊ ನಿಮ್ಮ ಪಾರ್ಟ್ನರ್ ಕಬ್ಬಣ ಅಲ್ಲ ಅಂತ ಖುಷಿಪಡಿ. ಏನು ಕೇಳ್ತಾ ಇದ್ದೀನಿ ಅಂತಂದರೆ, ಚಿನ್ನನೂ ಮುಖ್ಯನೇ, ಸೊ ವಜ್ರನೂ ಮುಖ್ಯನೇ. ವಜ್ರದ ಥರ ಇದ್ದಾಗ ಅದಕ್ಕೆ ಬೆಲೆ ಇರಲ್ಲ, ಅದು ಚಿನ್ನದ ಜೊತೆ ಮಿಕ್ಸ್ ಆಗಬೇಕಲ್ವ. ಇದೊಂದು ಎಕ್ಸಾಂಪಲ್ ಅಷ್ಟೇ. ಆ ಚಿನ್ನದ ಉಂಗುರದ ಅರಳು ಮೇಲೆ ಲೈಕ್ ಹೆಂಗೆ ಹೇಳೋದು ನನಗೆ ಗೊತ್ತಾಗ್ತಿಲ್ಲ. ಅಂತಂದರೆ ಚಿನ್ನದ ಉಂಗುರ ಇರುತ್ತಲ್ಲ, ಅದ್ರ ಮೇಲೆ ವಜ್ರದ ಹರಳಿಟ್ಟಾಗ ಆ ಚಿನ್ನಕ್ಕೂ ಕಳೆ ಬರುತ್ತೆ, ವಜ್ರಕ್ಕೂ ಕಳೆ ಬರುತ್ತೆ. ವಜ್ರ ಹೇಗಾಗುತ್ತೆ? ಸೊ ವಜ್ರ ಆಗಬೇಕಂತಂದರೆ ಅದೊಂದು ಕಲ್ಲಿದ್ದಲು ವಜ್ರ ಆಗಬೇಕಂದ್ರೆ ಅಷ್ಟು ಕಷ್ಟ, ಅಷ್ಟು ಉಳಿಪೆಟ್ಟು, ಅಷ್ಟು ನೋವು, ಅವಮಾನ, ಆ ಕೋಪ ಎಲ್ಲ ಮನಸ್ಸಲ್ಲಿ ಇಟ್ಕೊಂಡು ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ. ಹೌದಾ? ಸೊ ಚಿನ್ನನೂ ಅಷ್ಟೇ ಈಸಿ ಅಲ್ಲ. ಬಟ್ ಕಂಪೇರ್ಡ್ ಟು ವಜ್ರ, ಚಿನ್ನ ಓಕೆ, ಅದರ ಲೈಫ್ ಸೈಕಲ್ ಅಷ್ಟು ಕಷ್ಟ ಇರೋಲ್ಲ. ಸೊ ಇದೇನು ಹೇಳ್ತಾ ಇದೆ ಅಂತಂದರೆ, ನೀವು ಶನಿದೇವ ಫಸ್ಟೇ ಮೆಸೇಜ್ ಕೊಡ್ತಾ ಇರೋದು, ನಿಮ್ಮದು ನಿಮ್ಮ ಪಾರ್ಟ್ನರ್ ನೋಡಿದ್ರೆ ಅಂತಂದರೆ ಅವ್ರು ಲಾಯಲ್ ಆಗಿರ್ತಾರೆ, ನೋಡೋಕೆ ಚೆನ್ನಾಗಿರ್ತಾರೆ, ಎವ್ರಿಥಿಂಗ್, ನೀವೇನೇನು ವಿಶ್ ಮಾಡ್ತಾಯಿದ್ರೆ ಎಲ್ಲ ಇರುತ್ತೆ. ಬಟ್ ನಿಮ್ಮ ಲೈಫಲ್ಲಿ ನೀವೇ ಫಸ್ಟ್ ರಾಯಲ್ ಅಂತಂದರೆ ಏನು ಹೇಳ್ತಾರೆ, ನಿಮ್ಮ ಲೈಫಲ್ಲಿ ನೀವೇ ಸೆಲೆಬ್ರಿಟಿ. ನೀವು ಒಂಥರ ಇತಿಹಾಸದ ಕರೆಂಟ್ ಹೋಗಿ ಕರೆಂಟ್ ಬಂತು, ಲೈಕ್ ಇದೊಂದು ಕೂಡ ಸೈನ್ ಇರ್ಬೋದು. ಅಂತಂದರೆ ನಿಮ್ಮ ಲೈಫ್ ಅಷ್ಟು ಈಸಿ ಇರಲಿಲ್ಲ, ಕತ್ಲೆಯಿಂದ ಬೆಳಕು ನೋಡಿಕೊಂಡು ಬಂದಿರೋರು. ನೀವೊಂದು ಎಂಥ ಗುಹೆ ಒಳಗಡೆ ಹೋದ್ರೂ ಬೆಳಕನ ಕಡೆ ನೋಡ್ತಾ ಇರ್ತೀರ, ತುಂಬ ಆಶಾವಾದಿ, ಆಪ್ಟಿಮಿಸ್ಟಿಕ್ ನಿಮ್ಮ ಲೈಫಲ್ಲಿ. ಸೊ ಓಕೆ, ಕಮ್ ಬ್ಯಾಕ್ ಟು ದಟ್. ಸೊ ನೀವು ಆ್ಯಕ್ಚುಲಿ ತುಂಬ ಹೈಲೈಟ್ ಆಗ್ತೀರಾ. ಇವಾಗ ಹೆಂಗೆ ಹೇಳ್ತಾರೆ, ಈಗ ಇಬ್ಬರು ಸೆಲೆಬ್ರಿಟಿ ಮದುವೆ ಆದರೆ ಸೊ ಇಬ್ಬರು ಫೇಮಸ್ ಇರ್ತಾರೆ. ಬಟ್ ಅದರಲ್ಲಿ ಒಬ್ಬರು ಯಾರು ಪಾರ್ಟ್ನರ್ ಇರ್ತಾರೆ, ಅವ್ರು ತುಂಬ ಏನು ಹೇಳ್ತಾರೆ, ತುಂಬ ಕಷ್ಟದಿಂದ ಬಂದುಬಿಟ್ಟಿರ್ತಾರಲ್ಲ, ಅವ್ರನ್ನ ಯಾರೂ ಅಳ್ಳಾಡ್ಸೋಕೆ ಕಿತ್ತಾಡೋಕ್ಕಾಗಲ್ಲ. ತುಂಬ ಸ್ಟ್ರಾಂಗ್, ಸ್ಟೇಬಲ್, ಏನು ಹೇಳ್ತಾರೆ, ಒಂದು ರೆಬೆಲ್ ವರ್ಷನ್ ಆಗಿ ಟ್ರಾನ್ಸ್ಫಾರ್ಮ್ ಆಗಿರ್ತಾರೆ. ಸೊ ನೀವು ಆ ರೀತಿ ಆಗ್ತೀರ. ನೀವೇ ಆ್ಯಕ್ಚುಲಿ ಹೈಲೈಟ್ ಆಗೋದು ನೀವು ನಿಮ್ಮ ಪಾರ್ಟ್ನರ್ ನಡುವೆ. ಸೊ ಅವ್ರು ಎಷ್ಟೇ ಒಳ್ಳೆಯವರಾಗಿರಲಿ, ಎಷ್ಟೇ ಚೆನ್ನಾಗಿರಲಿ, ಎಷ್ಟೇ ಲಾಯಲ್ ಆಗಿರಲಿ, ಎಷ್ಟೇ ರೊಮ್ಯಾಂಟಿಕ್ ಆಗಿರಲಿ,
ನಿಮ್ಮದು ಲೈಫ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ಯುವರ್ ಪಾರ್ಟ್ನರ್. ನಿಮ್ಮದು ನಿಮ್ಮ ಪಾರ್ಟ್ನರ್ಗೋಸ್ಕೊಂಡ್ರೆ ನೀವೇ ತುಂಬ ನೊಂದು ಬೆಂದು ಕಷ್ಟಪಟ್ಟಿರ್ತೀರ. ಸೊ ನಿಮ್ಮ ಪಾರ್ಟ್ನರ್ ಅದನ್ನು ಖಂಡಿತ ಅರ್ಥ ಮಾಡ್ಕೊಳ್ತಾರೆ. ಅದಕ್ಕೆ ಶನಿದೇವರೇ ಫಸ್ಟೇ ಕೊಡ್ತಾ ಇರೋದು ಚಿನ್ನ, ವಜ್ರ. ಸೊ ನೀವಿನ್ನೂ ವಜ್ರ ಆಗ್ತಾ ಇದ್ದೀರ, ಯಾಕೆಂದರೆ ನೀವು ಕಷ್ಟ ಎಲ್ಲ ನೋಡಿದ್ದೀರ. ಅದೊಂದು ಟನಲ್ ಎಂಡು ಕೊನೆಯಲ್ಲಿ ಬಂದು ಬೆಳಕಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರ. ಬಟ್ ನಿಮ್ಮದು ಏನು ಪಾರ್ಟ್ನರ್ ಇದ್ದಾರೆ, ಅವ್ರ ಚಿನ್ನ ಇನ್ನೂ ಲಿಕ್ವಿಡ್ ರೂಪದಲ್ಲೇ ಇದ್ದಾರೆ. ಅವ್ರಿನ್ನೂ ಗಿರ್ವಿ ಅಂಗಡಿ ಅವ್ರು ಇನ್ನೂ ಅದು ಶೇಪ್ ಕೊಡ್ತಾ ಇದ್ದಾರೆ ಚಿನ್ನ ಆಗೋದಕ್ಕೆ. ನೀವು ಇನ್ನೂ ವಜ್ರ ಆಗ್ತಾ ಇದ್ರ. ಐ ಥಿಂಕ್ ಈ ಮೆಸೇಜ್ ನಿಮಗೆ ನೀಟಾಗಿ ಅರ್ಥ ಆಗಲಿ ಅಂತ ಎಕ್ಸಾಂಪಲ್ ಮೂಲಕ ಕೊಡ್ತಾ ಇದ್ದೀನಿ. ನಿಮ್ಮದು ನಿಮ್ಮ ಇದೊಂಥರ ಫ್ಯೂಚರ್ ಪಾರ್ಟ್ನರ್ ಎನರ್ಜಿ ಎಲ್ಲ ಮಿಕ್ಸ್ ಆಗಿ ಬರ್ತಾ ಇದೆ. ನೀವೆಲ್ಲಾದರೂ ಹೋದರೆ, ಆ್ಯಕ್ಚುಲಿ ನನ್ನ ಕಾರ್ಡ್ ಶಫಲ್ ಮಾಡೋಕ್ಕಿಂತ ಮುಂಚೆ ಇಷ್ಟೆಲ್ಲ ಬರ್ತಾ ಇದೆ. ತುಂಬ ಫೇಮಸ್ ಕಪ್ಪಲ್ ಆಗ್ತೀರ ನೀವು ಅಂತಂದರೆ, ಆದರ್ಶ ದಂಪತಿಗಳಾಗ್ತೀರಿ. ಇದ್ದರೆ ಅವ್ರ ಥರನೇ ಇರಬೇಕಪ್ಪ. ವಯಸ್ಸಾಗಿರೋರು, ಇನ್ನು ಜೂನಿಯರ್ಸ್ ಮದುವೆ ಆಗೋರೆಲ್ಲ ನಿಮ್ಮನ್ನು ನೋಡಿ ಆ್ಯಕ್ಚುಲಿ ಮದುವೆ ಆಗಬಾರ್ದು ಅಥವಾ ಬ್ರೇಕಪ್ ಆಗಿರೋರೆಲ್ಲ ನಿಮ್ಮನ್ನು ನೋಡಿ ಎಕ್ಸಾಂಪಲ್ ಆಗಿ ತಗೊಳ್ತಾರೆ. ಅದರಲ್ಲಂತೂ ನಿಮ್ಮದೇ ಎನರ್ಜಿ ನಂಗೆ ತುಂಬ ಹೈಲೈಟ್ ಆಗ್ತಾ ಇರೋದು. ನೀವಿನ್ನೂ ಟ್ರಾನ್ಸ್ಫಾರ್ಮೇಷನ್ ಪೀರಿಯಡ್ ಇದ್ದೀರ. ಸೊ ಅದಕ್ಕೆ ಮದುವೆ ಡಿಲೇ ಆಗ್ತಾ ಇದೆ. ಸೊ ನಿಮ್ಮ ಅಕ್ಕಪಕ್ಕ ಇರೋರು ಯಾರೂ ಮೈ ಗಾಡ್ ಇದು ನೋಡೇ ಇಲ್ಲ. ಇಲ್ಲಿ ನೋಡಿ, ಒಂದು ಹುಡುಗಿ ಕೈಯಲ್ಲಿ ವಜ್ರ ಇಟ್ಕೊಂಡಿದೆ. ಈ ವಿಡಿಯೋ ಕ್ಲಾರಿಟಿ ಇಲ್ಲ, ಐ ಥಿಂಕ್ ಈಗಾದರೂ ನೀವು ನೋಡ್ಬೋದು. ಸೊ ಇಲ್ಲಿ ಏನಿದೆ ಬ್ಲೂ ಕಲರು, ಇದು ಒಂದು ವಜ್ರ. ಇಲ್ಲಿ ಸುತ್ತ ಕೆಳಗಡೆ ಎಲ್ಲ ಇಲ್ಲೆಲ್ಲ ಲೈಕ್ ನಿಮಗೆ ನೋಡಿದಾಗ ಏನು ರಂಗೋಲಿ ಥರನೋ ಅಥವಾ ಏನೋ ಲೈಕ್ ಚಿತ್ರ ಥರ ಕಾಣಿಸ್ತದೆ. ಬಟ್ ಇದು ಜಸ್ಟ್ ನಾರ್ಮಲ್ ವಜ್ರ ಅಲ್ಲ, ಡಿವೈನ್ ಎನರ್ಜಿ ಇರುವಂಥ ವಜ್ರ. ಇದು ಬಂದು ನಿಮ್ಮದು ಪಾಸ್ಟ್ ಲೈಫಲ್ಲಿ ನಿಮಗೆ ಏನು ಪಾಸ್ಟ್ ಲೈಫ್ ಅಂತಂದರೆ ಮೇ ಬಿ ಇದು ಹಿಂದಿನ ಜನ್ಮದ್ದು ಇರ್ಬೋದು. ನೀವು ಹಿಂದಿನ ಜನ್ಮದಿಂದನೂ ನಿಜವಾದ ಪ್ರೀತಿ ನೋಡಿಲ್ಲ, ಅದಕ್ಕೆ ಶನಿ ದೇವರೇ ಲೇಟ್ ಮಾಡ್ತಾಯಿದೆ ಅಂತ. ಸರಿಯಾದ ಪಕ್ವವಾದ ಪಾರ್ಟ್ನರ್ ಹಿಂಗೆ ಸಿಗಲಿ ಅಂತ. ನೀವು ಮಂಗನ ಕೈಲಿ ಮಾಣಿಕೆ ಕೊಟ್ಟಂಗೆ ನಿಮ್ಮದು ಮಾಣಿಕ್ಯನ ಎನರ್ಜಿನ ಎಷ್ಟೊಂದು ಜನ ಲೈಕ್ ನೋಡಿ, ಇಲ್ಲಿ ನೀರಿಗೆ ಹಿಡ್ಕೊಂಡು ಆಟ ಆಡ್ತೈತೆ ಹುಡುಗಿ. ಓ ಮೈ ಗಾಡ್, ಎಷ್ಟು ಚೆನ್ನಾಗಿ ನಾನು ಎಕ್ಸಾಂಪಲ್ ಕೊಟ್ಟಾದ್ಮೇಲೆ ಇದು ನನಗೆ ಈ ಕಾರ್ಡ್ ಹೈಲೈಟ್ ಆಯಿತು ನನಗೆ ವಜ್ರ ಅನ್ನೋದು ನೋಡಿ. ನಿಮ್ಮ ಪಾಸ್ಟ್ ಲೈಫಲ್ಲಿ ಇದ್ದವರೆಲ್ಲ ಇದೇ ರೀತಿ. ಬಟ್ ನಿಮಗೆ ಬರುವಂಥ ಫ್ಯೂಚರ್ ಪಾರ್ಟ್ನರ್ ಇಲ್ಲಿ ಕಾರ್ಡಲ್ಲಿ ಹುಡುಗ ಇದೆ ಅಂತ ತಲೆ ಕೆಡಿಸ್ಕೊಳ್ಬೇಡಿ. ಪಾರ್ಟ್ನರ್ ಜಸ್ಟ್ ಅದು ಗಂಡಸು ಅನ್ನೋದು ಬಿಟ್ಟು ಜಸ್ಟ್ ಸೋಲ್ ಥರ ನೋಡಿ. ನೀವೇನಾದರೂ ಹುಡುಗಿ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಇಲ್ಲಿ ನೋಡಿ, ನಿಮ್ಮನ್ನ ಯಾವುದೇ ರೀತಿ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಬಟ್ ನೀವೇನು ಹೈಲೈಟ್ ಅಂತಂದ್ರೆ, ನೀವು ಆಲ್ರೆಡಿ ಸೀಡು, ನೀವೊಂಥರ ಕಾಯಿನು, ಅದು ಒಂದು ನಿಧಿ ಥರ. ನೀವಿಲ್ಲದೇ ಅವ್ರು ನಿಮ್ಮನ್ನ ಪ್ರೊಟೆಕ್ಟ್ ಮಾಡೋಕ್ಕಾಗಲ್ಲ ಅಲ್ವಾ. ನಿಮ್ಮ ಹತ್ರ ಇರುವಂಥ ಆ ಗುಣಗಳಿಗೋಸ್ಕರನೇ ಅವರು ಆ ರೀತಿ ಇಷ್ಟಪಟ್ಟು ನಿಮ್ಮ ಲೈಫಲ್ಲಿ ಬರೋದು. ಸೊ ನಿಮ್ಮ ಲೈಫಲ್ಲಿ ನೀವೇ ಮೇಯ್ನ್. ಸೊ ಅದಕ್ಕೆ ಶನಿದೇವರು ಹೇಳ್ತಾ ಇರೋದು, ಸೊ ನೀವು ಮೂವ್ ಆನ್ ಆಗಿ. ಸೊ ಯಾವುದೇ ರೀತಿ ಅನ್ವಾಂಟೆಡ್ ರಿಲೇಷನ್ಶಿಪ್ಪಲ್ಲಿದ್ದರೆ ನಿಮಗೆ ಏನು ಗೊತ್ತಾ, ಒಂದೇ ಕ್ಲಾರಿಟಿ, ನನ್ನ ಫ್ಯೂಚರ್ ಪಾರ್ಟ್ನರ್ ಯಾರು ಹೆಂಗಿರ್ತಾರೆ ಏನಕ್ಕೆ ಅಂತ. ಸ್ಟಿಲ್ ಇದು ಕ್ಲಿಯರ್ ಕಟ್ ಮೆಸೇಜ್ ಇದೆ. ಸೊ ಫಸ್ಟ್ ಚೆನ್ನಾಗಿರೋ ಮೆಸೇಜ್ ಬಂದಿದೆ ಅಂತ ಖುಷಿ ಪಡಬೇಡಿ. ಒಂದು ವಾರ್ನಿಂಗ್ ಮೆಸೇಜ್ ಕೂಡ ಇದೆ. ನೀವು ಇನ್ನೂ ನಿಮ್ಮ ಜೀವನದಲ್ಲಿ ಏನು ಬೇಕು ಅಂತ ಕ್ಲಾರಿಟಿ ಸಿಕ್ಕಿಲ್ಲ. ಸೊ ನಿಮಗೆ ಪಾರ್ಟ್ನರ್ ಯಾವ ರೀತಿ ಇರಬೇಕು, ಎಷ್ಟೋ ಜನ ಅಯ್ಯೋ ಸಿಕ್ಕಿದ್ರೆ ಸಾಕು, ಪಾರ್ಟ್ನರ್ ಸಿಕ್ಕಿದ್ರೆ ಸಾಕು, ಲಾಯಲಾಗಿದ್ಬಿಟ್ರೆ ಸಾಕು, ಲಾಯಲಾಗಿದ್ದರೆ ಸಾಕು, ನೋಡೋಕ್ಕೆ ಚೆನ್ನಾಗಿದ್ರೆ ಸಾಕು, ಸ್ಪಿರಿಚುವಲ್ ವೇ ಇರೋದು ಸ್ಪಿರಿಚುವಲ್ ವೇ ಇದ್ದರೆ ಸಾಕು. ಆಯ್ತಪ್ಪ, ನೋಡೋಕ್ಕೆ ಚೆನ್ನಾಗಿರ್ತಾರೆ, ಲಾಯಲಾಗಿರ್ತಾರೆ, ಸ್ಪಿರಿಚುವಲ್ ವೇಲಿ ಇರ್ತಾರೆ. ಬಟ್ ಅವ್ರಿಗೆ ಕಾಮನ್ ಸೆನ್ಸೇ ಇಲ್ಲ ಅಂತಂದರೆ ಸ್ಪಿರಿಚುವಲ್ ವೇ ಅಂತ ಎಷ್ಟೊಂದು ಜನ ಬೋರ್ಡ್ ಹಾಕೊಂಡಿರ್ತಾರೆ, ಬರೀ ಅವ್ರು ಸರ್ಫೇಸ್ ಲೆವೆಲಲ್ಲಿ ಇರ್ತಾರೆ. ಆ್ಯಂಡ್ ಅವ್ರು ಓಕೆ ಚೆನ್ನಾಗಿರ್ತಾರೆ, ಲಾಯಲಾಗಿರ್ತಾರೆ. ಬಟ್ ಅವ್ರಿಗೆ ಬೇಸಿಕ್ ನೀಡ್ಸ್, ಒಂದು ಎಮೋಷ್ನಲ್ ಅವೈಲಬಿಲಿಟಿ ಇಲ್ಲ ಅಂತಂದರೆ, ಎಮೋಷ್ನಲ್ ಅವೈಲಬಿಲಿಟಿ ಇದ್ರೂ ಅವ್ರು ರೊಮ್ಯಾಂಟಿಕ್ಕಾಗಿ ಇಲ್ಲ ಅಂತಂದರೆ ಎಲ್ಲ ಮುಖ್ಯ ಅಲ್ವಾ. ಪಾರ್ಟ್ನರ್ ಅಂತಂದರೆ ಅದನ್ನು ನೀವು ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ, ಮತ್ತು ಎಷ್ಟೊಂದು ಜನ ಹೀಲ್ ಕೂಡ ಆಗಿಲ್ಲ. ನೀವು ಮಾಣಿಕ್ಯ ಆಗ್ತಾ ಇರೋದು ಟ್ರಾನ್ಸ್ಫಾರ್ಮೇಷನ್ ಫೇಸ್. ಇಲ್ಲಿ ನೋಡಿ, ಇಲ್ಲೊಂದು ಬೆಂಕಿ ಇದೆ, ಅಲ್ಲಿಂದ ಒಂದು ಎನರ್ಜಿ, ಫೆಮಿನೈನ್ ಎನರ್ಜಿ, ಹುಡುಗ ಆಗಿರಲಿ ಹುಡುಗಿ ಆಗಿರಲಿ, ಅದು ಒಂದು ತಾಯಿ ಎನರ್ಜಿ ಬಂದಿರೋದು, ಬೆಂಕಿಯಿಂದ ಎದ್ದು ಬಂದಿರೋದು. ದ್ರೌಪದಿ ಅವ್ರ ಎನರ್ಜಿನೂ ಕಾಣಿಸ್ತಿದೆ. ಇಲ್ಲಿ ನೋಡಿ, ಮುಂದೆ ಸೂರ್ಯ ಇದೆ, ಇಲ್ಲೊಂದು ಬೆಂಕಿ ಇದೆ. ಸೊ ನೀವು ಬೆಂಕಿಯಿಂದ ಹುಟ್ಟವರು ಮತ್ತು ಬೆಂಕಿಲೇ ಕೊನೆಗಾಣವ್ರು. ನೀವು ಹತ್ರ ಬೆಂಕಿ ಥರ ನೀವು ಯಾರೂ ಮುಟ್ಟೋಕ್ಕಾಗಲ್ಲ. ಮುಟ್ಟಕ್ಕೆ ಬಂದರೆ ಸುಟ್ಟೋಗ್ತಾರೆ. ಜಸ್ಟ್ ಲುಕ್ ಅಟ್ ಈ ಕ್ಯಾಪ್ ಮೇಲೆ 8 ಇದೆ. 8 ಅಂತಂದರೆ ಶನಿ ರೆಪ್ರೆಸೆಂಟ್. ನಿಮ್ಮ ಪಾರ್ಟ್ನರ್ ಅವ್ರಿಗೂ ಶನಿ ದೇವ್ರದ್ದು ನಿಮಗೆ ಅಥವಾ ಮೇ ಬಿ ನಿಮಗೆ ಶನಿ ಫೇವ್ರೇಟ್ ಗಾಡಿ ಇರ್ಬೋದು, ಅಥವಾ ನಿಮ್ಮ ಪಾರ್ಟ್ನರ್ಗೆ ಶನಿ ಫೇವ್ರೇಟ್ ಗಾಡಿ ಇರ್ತಾರೆ. ಇದು ನೋಡಿ, ಇದೆಲ್ಲ ವಜ್ರ ಆಗುವಂಥ ಟ್ರಾನ್ಸ್ಫಾರ್ಮೇಷನ್ ಮ್ಯಾಜಿಕ್ ಆಗ್ತಾ ಇರೋದು. ಆ್ಯಂಡ್ ಮೆಜಿಷಿಯನ್ ಕಾರ್ಡ್ ಕೂಡ ಇದೆ. ಇದು ಭೂಮಿಲೇ ಅಲ್ವಾ ವಜ್ರ ಸಿಗೋದು. ನಿಮ್ಮ ಪಾರ್ಟ್ನರ್ ಹುಡುಕ್ತಾ ಇದ್ದಾರೆ ನಿಮ್ಮನ್ನ ಆ್ಯಕ್ಚುಲಿ. ಬಟ್ ನೀವು
ಈಗ ಯಾವ ಫೇಸಲ್ಲಿ ಇದ್ದಾರೆ ಅಂತಂದರೆ ಎಷ್ಟೊಂದು ಜನ ಕರಿಯರ್ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ. ಪೆಂಟಕಲ್ಸ್ ಕಾರ್ಡ್ ಕೂಡ ಬಂದಿದೆ. ಆ್ಯಂಡ್ ಎಷ್ಟೊಂದು ಜನ ಬಿಟ್ಟೋಗಿರೋ ಜನಗಳಿಗೆ ಅಥವಾ ಇನ್ನು ಅಂತಂದರೆ ನೀವು ಇನ್ನೂ ಕಂಪ್ಲೀಟ್ ಹೀಲ್ ಆಗಿಲ್ಲ ಅಂತ ನಾನು ಹೇಳ್ತಿಲ್ಲ, ಅರ್ಧಂಬರ್ಧ ಕಾರ್ಡ್, ಅರ್ಧ ಹೀಲ್ ಆಗಿದ್ದೀರಾ ಅರ್ಧ ಇಲ್ಲ ಅಂತಂದ್ರೆ ನೀವು ಕಂಪ್ಲೀಟ್ ತಲೆ ಕೆಡ್ಸ್ಕೊಳ್ತಿಲ್ಲ, ಬಟ್ ನಿಮ್ಗೆ ಕ್ಲಾರಿಟಿ ಇಲ್ಲ. ಈಗಲೂ ಎಷ್ಟೊಂದು ಜನಕ್ಕೆ ಮೆಸೇಜ್ ಮಾಡಿದ್ರೆ ಏನೋ ಹೊಟ್ಟೆಲಿ ಚಿಟ್ಟ ಬಿಟ್ಟಂಗೆ ಆಗುತ್ತೆ. ಹಂಗಿದ್ರೆ ಫ್ಯೂಚರ್ ಪಾರ್ಟ್ನರ್ ಹೆಂಗೆ ಬರ್ತಾರೆ? ಇದು ಶನಿದೇವ್ರು ಹೇಳ್ತಾ ಇರೋದು. ನೀವಿನ್ನೂ ಹರ್ಮಿಟ್ ಫೇಸಲ್ಲಿ ಇದ್ದೀರಾ, ಸಾರಿ, ನಿಮ್ಗೆ ಏನು ಬೇಕು ಅಂತ ನೀವು ಇನ್ನೂ ಥಿಂಕ್ ಮಾಡ್ತಾ ಇದ್ದೀರಾ, ಕ್ಲಾರಿಟಿ ಇಲ್ಲ ಅಲ್ವಾ? ಸೊ ಡೋಂಟ್ ವರಿ, ನೀವು ಕ್ಲಾರಿಟಿ ಯಾವಾಗ ತಗೊಳ್ತೀರಾ ಅವಾಗ ಕಂಪ್ಲೀಟ್ ಕಲ್ಲಿದ್ದಲಿಂದ ವಜ್ರ ಆಗ್ತೀರಾ. ನಿಮ್ಮ ಪಾರ್ಟ್ನರ್ ಕೂಡ ಕಾಯ್ತಾರೆ. ದೇವರೇ ಯಪ್ಪ, ಜಸ್ಟಿಸ್ ಕಾರ್ಡ್. ಇನ್ನೆಲ್ಲದರಲ್ಲೂ ಶನಿ ಎದ್ದೆದ್ದು ತೋರಿಸ್ತಾ ಇದೆ ನಿಮಗೆ. ಏನು ಗೊತ್ತಾ, ಇದು ಈ ವಿಡಿಯೋನ ಎಲ್ಲಾದರೂ ಸೇವ್ ಮಾಡಿ ಇಟ್ಕೊಳ್ಳಿ, ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ನಿಜವಾಗ್ಲೂ ನೀವು ಮದುವೆ ಆದಾಗ ಈ ವಿಡಿಯೋ ನೋಡಿ, ಮದುವೆ ಸೆಟ್ ಆದಾಗ ನಿಮ್ಗೆ ಏನೇನು ಮೋಸ ಆಗಿತ್ತು, ಯಾರ್ಯಾರಿಂದ, ವರ್ಕ್ ಪ್ಲೇಸಲ್ಲಿ ಅಪ್ಪ ಅಮ್ಮನಿಂದ ಅಥವಾ ಯಾರಿಂದನೇ ಆಗಿರಲಿ, ಒಂದು ದಾರಿ ಹೋಗೋದ್ರಿಂದ ಆಗಿರುವಂಥ ಪೇಯ್ನ್. ನನಗೆ ಗೊತ್ತು ನಿಮ್ದು ಎನರ್ಜಿ ಹೆಂಗಿದೆ ಅಂತಂದರೆ. ಯಾರಾದರೂ ಜೋರಾಗಿ ಅಂದ್ಬಿಟ್ರೆ ನಿಮಗೆ ಒಳಗಡೆ ಒಂಥರ ಪೇಯ್ನ್ ಆಗುತ್ತೆ. ಯಾಕೆಂತಂದರೆ ಈಗ ಇಲ್ದೇ ಇರ್ಬೋದು. ಈಗ ನೀವು ಮೂವ್ ಆನ್ ಆಗಿದ್ರೆ, ಸ್ಟ್ರಾಂಗ್ ಆಗಿದ್ದೀರಾ, ಬಟ್ ಸ್ಟಿಲ್ ಆ ಮಗುವಿನ ಎನರ್ಜಿ ನಿಮ್ಮಲ್ಲಿದೆ. ನೀವು ಯಾರಿಗೂ ಆ ರೀತಿ ಪೇಯ್ನ್ ಕೊಡಲ್ಲ, ಬಟ್ ನೀವು ಎಲ್ಲನೂ ಅಬ್ಸರ್ವ್ ಮಾಡ್ತೀರಾ. ಅಷ್ಟು ಸೆನ್ಸಿಟಿವ್ ನಿಮ್ಮ ಹಾರ್ಟ್. ಮತ್ತು ಇನ್ನೊಂದೇನು ಗೊತ್ತಾ, ಏನೇನು ಕಳ್ಕೊಂಡಿದ್ದೆ ಅದೆಲ್ಲ ವಾಪಸ್ ಬರುತ್ತೆ. ಮತ್ತೆ ಒಂದು ಕಾರ್ಡ್ ಬರ್ತಾ ಇದೆ, ನೀವು ನಿಜವಾಗ್ಲೂ ಶಾಕ್ ಆಗ್ತೀರಾ. ಶನಿ ದೇವ್ರದ್ದೆ. ಇದು ಹುಡುಗಿ ಅಂತಲ್ಲ, ಫೆಮಿನೈನ್ ಪಾರ್ಟ್ ಅಂತಂದರೆ ಈಗ ನನ್ನಲ್ಲೂ ಫೆಮಿನೈನ್ ಇರುತ್ತೆ, ಯಾರು ಹುಡುಗರು ಇರ್ತಾರೆ ಎಲ್ಲರಲ್ಲೂ ಇರುತ್ತೆ, ಹುಡುಗಿರಲ್ಲೂ ಇರುತ್ತೆ. ಫೆಮಿನೈನ್ ಪಾರ್ಟ್ ಅಂತಂದ್ರೇನು? ಸೊ ಯೂಶ್ವಲಿ ರಿಸಿಪ್ಟಿವ್ ಎನರ್ಜಿ ಅಂತಂದರೆ ತಗೊಳ್ಳೋದು, ಎಲ್ಲನೂ ಸ್ವೀಕರಿಸೋದು, ಮತ್ತು ಜನರಿಗೆ ಆ ತಾಯಿ ಪ್ರೀತಿ ಅಂತ ಕೊಡೋದು. ಸೊ ನಿಮಗೆ ತಾಯಿ ಪ್ರೀತಿ ಕೊಡ್ತಾ ಇದ್ದೀರಾ, ಸ್ವೀಕರಿಸ್ಬೇಕಾದ್ರೆ ಏನು ಸ್ವೀಕರಿಸ್ಬೇಕಂತ ಗೊತ್ತಾಗ್ತಿಲ್ಲ. ನನಗೆ ಬೇಡ, ನನಗೆ ಯಾಕೆ ಪ್ರೀತಿ, ಅಯ್ಯೋ ಅವ್ರದ್ದು ಡೈವರ್ಸ್ ಆಗ್ತಿದೆ, ಇವ್ರದ್ದು ಹಿಂಗೆ ಆಗ್ತಿದೆ ಅಂತ ಕೆಲವೊಬ್ರು ಬರೀ ಕೊಡ್ತೀರಾ. ತಗೊಳ್ಬೇಕಾದ್ರೆ ಬಿಡು, ನೀವು ಕೊಡೋಂಥ ಪ್ರೀತಿನ ನೀವು ವಾಪಸ್ ತಗೊಳ್ತಿಲ್ಲ. ಇದನ್ನೆಲ್ಲ ನೀವು ಪಾಠ ಕಲಿಬೇಕು, ಬುದ್ಧಿ ಕಲಿಬೇಕು. ನೀವು ಯಾರ್ಯಾರೆಲ್ಲ ನೋಡ್ತಾ ಇದ್ದೀರ, ನೀವು ಇನ್ನೊಂದು ಪಾಸ್ಟ್ ಲೈಫ್ದು ನಾನೊಂದು ವಿಡಿಯೋ ಹಾಕಿದ್ದೀನಿ, ಅದನ್ನು ಹೋಗಿ ನೋಡಿ. ಇಲ್ಲಿ ನೋಡಿ, ಎಲ್ಲ ಗಿಡಮೂಲಿಕೆ. ಇದು ಚಂದ್ರ, ಲೈಕ್ ಇದು ನಾನು ವಿಡಿಯೋ ಮಾಡ್ತಾ ಇರೋದು ಯಾವಾಗ ಪೋಸ್ಟ್ ಮಾಡ್ತೀನಿ ಗೊತ್ತಿಲ್ಲ, 14ನೇ ತಾರೀಕು ಜುಲೈ 2026. ಬಟ್ ಇದು ಟೈಮ್ಲೆಸ್ ರೀಡಿಂಗೇ. ಇವತ್ತು ಅಮಾವಾಸ್ಯೆ. ಈ ಕಾರ್ಡ್ ಕೂಡ ಬಂದಿದೆ. ಅಂತಂದರೆ ಎಷ್ಟೊಂದು ಜನ ಅಂತಾರೆ ಅಮಾವಾಸ್ಯೆ ಅಂತಂದರೆ ಕೆಟ್ಟದು, ದೇವಭೂತ ಅಂತ. ಆ್ಯಕ್ಚುಲಿ ಅದಲ್ಲ, ನ್ಯೂ ಬಿಗಿನಿಂಗ್ಸ್ ಅಂತಂದರೆ ಚಂದ್ರ ಉಡುವಂಥ ಸಮಯ ಅದು. ಇಲ್ಲಿ ಚಂದ್ರದ್ದು 15 ದಿನದಿದೆ, ಹುಣ್ಮೆಯಿಂದ ಹಿಡಿದು ಅಮಾವಾಸ್ಯೆ. ಅಂತಂದರೆ ನೀವು ಹೆಂಗಿರ್ತೀರ ಅಂತಂದರೆ, ಯೂಶ್ವಲಿ ನಾನು ಹೇಳ್ತೀನಿ, ನಿಮ್ದು ಎನರ್ಜಿ ಎಮೋಷ್ನಲಿ ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ನೀವು ಕೆಟ್ಟವ್ರನ್ನ ಅಟ್ರ್ಯಾಕ್ಟ್ ಮಾಡಿಬಿಡೋದು. ಇಲ್ಲಿ ನೋಡಿದೆ, ನಿಮ್ಮಲ್ಲೇ ಆ ಮ್ಯಾಜಿಕ್ ಎನರ್ಜಿ ಇದೆ. ನೀವೊಂಥರ ವಿಚ್ ಅಂತಂತಂದರೆ ಏನು ಹೇಳೋದು, ಕನ್ನಡದಲ್ಲಿ ನಂಗೆ ಕರೆಕ್ಟಾಗಿ ವರ್ಡ್ ಗೊತ್ತಾಗ್ತಿಲ್ಲ, ನಿಮ್ಗೆ ಅರ್ಥ ಆಗವೇ ಇಲ್ಲಿ. ಮಾಂತ್ರಿಕತೆ, ವಿಚ್, WITCH. ಮತ್ತು ಅಕಲ್ಟ್ ಕೂಡ. ನೀವು ಯಾವುದೇ ಗುರು ಸಿಕ್ಕಿದ್ರು, ಏನೇ ಆದ್ರೂ ನಿಮ್ಮದೇ ಆದಂಥ ಓನ್ ಎನರ್ಜಿ ಇದೆ. ನಿಮ್ಗೆ ಏನೆಲ್ಲ ಮ್ಯಾನಿಫೆಸ್ಟ್ ಮಾಡ್ಬೋದು ಅದನ್ನು ಮಾಡಿ ಅಂತ ಹೇಳ್ತಾ ಇದೆ. ಜಸ್ಟ್ ನೀವು ಕೇಳಿ, ಹಿಂಗೆ ಕೈ ಬೀಸಿ ಕರೀರಿ, ದೇವರೇ ನನಗೆ ಕೊಡು ಈ ಥರ ಇರುವಂಥ ಪಾರ್ಟ್ನರ್ನ ಅಂತ. ನೀವು ಕೇಳ್ತಾನೆ ಇಲ್ವಲ್ಲ, ನನಗೆ ಬೇಡ, ನಾನು ಕರಿಯರ್ ಸೆಟ್ಲ್ ಆದರೆ ಸಾಕು, ಹಂಗಾದರೆ ಸಾಕು, ಹಿಂಗಾದರೆ ಸಾಕು, ನನಗೇನು ಬೇಡ ಅಂತ. ಸಿ ದಟ್ ಫೈರ್ ಎನರ್ಜಿ ಮತ್ತೆ ಬಂದಿದೆ. ನಿಮ್ಮಲ್ಲ ಬೆಂಕಿ ಇದೆ, ಇನ್ನು ಅದೊಂದು ತವಕ ನಿಮ್ಮ ಪಾರ್ಟ್ನರ್ ಬೇಕು ಅಂತ, ಬಟ್ ನಿಮಗೆ ಕ್ಲಾರಿಟಿ ಇಲ್ಲ. ಸೊ ಈ ವಿಡಿಯೋದಲ್ಲಿ ಒಂದೇ ಮೆಸೇಜು, ನಿಮ್ಮ ಲೈಫು ಅಲ್ಲೋಲ ಕಲ್ಲೋಲ. ಟವರ್ ಕಾರ್ಡ್ ಬಂದೈತಲ್ಲ, ಅಲ್ಲೋಲ ಕಲ್ಲೋಲ ಫಾಸ್ಟಲ್ಲಿ ಆಗಿದೆ. ಬಟ್ ಇವಾಗ ಜಸ್ಟ್ ನೀವು ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾಯಿದ್ದೀರ, ಮ್ಯಾಸ್ಕಲೈನ್ ಆ್ಯಂಡ್ ಫೆಮಿನೈನ್ ಎನರ್ಜಿ ಎರಡೂ. ನೀವು ಜಸ್ಟ್ ಕ್ಲಾರಿಟಿ ಬರಬೇಕು. ಕ್ಲಾರಿಟಿ ಒಂದು ತಗೊಂಡ್ರೆ, ಸೊ ನಿಮ್ಮ ಪಾರ್ಟ್ನರ್ ಕ್ಷಣಾರ್ಧದಲ್ಲೇ ನಿಮ್ಮ ಲೈಫ್ ಮುಂದೆ ಬರ್ತಾರೆ. ನೀವು ಇವ್ರನ್ನ ಅನ್ಎಕ್ಸ್ಪೆಕ್ಟೆಡ್ ವೇಲೆ ಮೀಟ್ ಆಗೋದು. ಸೊ ಇದೊಂದು ಖಂಡಿತ. ಸೊ ಮ್ಯಾರೇಜ್ ಡಿಲೇ ಆಗ್ತಾ ಇರೋದಕ್ಕೆ ಒಂದೇ ಕಾರಣ, ನೀವಿನ್ನೂ ಟ್ರಾನ್ಸ್ಫಾರ್ಮೇಷನ್ ಫೇಸಲ್ಲಿ ಇದ್ದೀರಾ ಅಂತಂದರೆ ವಜ್ರ ಆಗ್ತಾ ಇದ್ದೀರಾ. ಇನ್ನೂ ವಜ್ರ ಆಗಿಲ್ಲ. ನಿಮ್ಮದು ಪಾರ್ಟ್ನರ್ದು ಆ ಕಡೆ ಚಿನ್ನನ ಗಿರ್ವಿ ಅಂಗಡಿಯಲ್ಲಿ ಎಲ್ಲ ನೀಟಾಗಿ ಶೇಪ್ ಕೊಡ್ತಾ ಇದ್ದಾರೆ, ಒಳ್ಳೆ ಉಂಗುರ ಮಾಡೋದಕ್ಕೆ. ಯಾಕೆಂದರೆ ಸ್ಪೇಸ್ ಬೇಕಲ್ಲ ಉಂಗುರದ ಮೇಲೆ ವಜ್ರದ ಹರಳಿಡೋದಕ್ಕೆ. ನಿಮ್ಮ ಪಾರ್ಟ್ನರ್ ಕೂಡ ಸ್ವಲ್ಪ ನಿಮ್ಮ ಥರನೇ ಏನೋ ಲೈಫಲ್ಲಿ ಆಗಿ ಮದುವೆ ಬೇಡ ಅನ್ನೋ ಸ್ಟೇಜಲ್ಲಿ ಇದ್ದಾರೆ. ಇಬ್ಬರೂ ಎವಾಲ್ವ್ ಆಗ್ತಾ ಇದ್ದೀರಾ.
ಸೊ ನಂಬಿಕೆ ಕಳ್ಕೊಳ್ಬೇಡಿ. ಹೋಪ್ ನಿಮಗೆ ಈ ವಿಡಿಯೋ ತುಂಬ ಚೆನ್ನಾಗಿ ನಿಮ್ಮ ಜೀವನಕ್ಕೆ ಅನ್ವಯಿಸೋ ರೀತಿ ಶನಿದೇವರು ಮೆಸೇಜ್ ಕೊಟ್ಟಿದ್ದಾರೆ. ಕೊನೆ ಕಾರ್ಡ್ ತೆಗೆಯೋಣ ಅಂತಂದರೆ ಇಲ್ಲೂ ಕೂಡ ಶನಿದೇವರು ಇದ್ದಾರೆ ಮತ್ತು ನಿಮ್ಮ ಆನ್ಸಿಸ್ಟರ್ ಇದ್ದಾರೆ. ಇಲ್ಲಿ ನೋಡಿ, ಇದು ಗೂಬೆ ಬಂದು ಲಕ್. ನಿಮ್ಮ ಮದುವೆ ಆಗುವಂಥ ಪಾರ್ಟ್ನರ್ ಇವರು. ಈವನ್ ನೀವು ಹುಡುಗಿನ ಮದುವೆ ಆಗಬೇಕು ಅಂತಂದ್ರೆ ಅದು ಒಂದು ಮ್ಯಾಸ್ಕಲೈನ್ ಎನರ್ಜಿ ಇರುತ್ತೆ. ಮ್ಯಾಸ್ಕಲೈನ್ ಎನರ್ಜಿ ಅಂತಂದರೆ ಅವ್ರು ನಿಮ್ಮ ಮೇಲೆ ಡಿಪೆಂಡ್ ಆಗಲ್ಲ, ನಿಮಗೇನೆ ಪ್ರೊವೈಡರ್ ಮಾಡುವಂಥವ್ರು ಇರ್ತಾರೆ. ಹುಡುಗಿರಿಗೆ ಯೂಶ್ವಲಿ ಪ್ರೊವೈಡರೇ ಇರಬೇಕು ಇಫ್ ಯು ಮ್ಯಾರಿ ಎ ಮ್ಯಾನ್. ಸೊ ಎಲ್ಲ ಗುಣಗಳಿರುವಂಥ ಆ ವ್ಯಕ್ತಿ ಶನಿ ದೇವರೇ ನಿಮ್ಮ ಕಡೆಗೆ ಡೈರೆಕ್ಟ್ ಮಾಡ್ತಾ ಇದೆ. ಜಸ್ಟ್ ಬಿಲೀವ್ ಇನ್ ಹಿಮ್ ಅಷ್ಟೇ. ಸೊ ಈ ಕಾರ್ಡ್ ಡೆಕ್ ಬಾಕ್ಸ್ ನೋಡಿ ಹೆಂಗಿದೆ, ಅವ್ರು ಜಸ್ಟ್ ಮೆಡಿಟೇಷನಲ್ಲಿ ಇದ್ದಾರೆ. ಸೊ ನೀವು ಆ ರೀತಿ ಇದ್ದರೆ, ಕ್ಲಾರಿಟಿ ತಗೊಂಡ್ರೆ, ಸೊ ಈ ನೀವು ಹೋಗ್ತಾ ಇರುವಂಥ ಪಾತ್ನ ನಂಬಿದ್ರೆ, ದೇವ್ರ ಮೇಲೆ ನಂಬಿಕೆ ಇಟ್ಟರೆ ಬೇಗನೆ ಮದುವೆ ಆಗುತ್ತೆ. ಸೊ ಇದರಲ್ಲಿ ಡೌಟ್ ಇಲ್ಲ. ಸೊ ನೀವು ಈಗಿನ್ನ ವಜ್ರ ಆಗ್ತಾ ಇದ್ದೀರ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ನೀವು ವಜ್ರ ಅನ್ನೋದನ್ನ ಮರಿಬೇಡಿ, ಓಕೆನಾ? ಸೊ ಎಸ್, ಪರ್ಸನಲ್ ರೀಡಿಂಗ್ ಹೀಲಿಂಗ್ ಬೇಕು ಅಂತಂದರೆ ನೀವು ಇನ್ಸ್ಟಾದಲ್ಲಾದರೂ DM ಮಾಡ್ಬೋದು. ನನ್ನ ಫೋನ್ ನಂಬರ್ ಇದೆ, ದಯವಿಟ್ಟು ಮೊದಲು ಮೆಸೇಜ್ ಮಾಡಿ. ಯಾಕೆಂದರೆ ನನ್ನ ಆಫೀಸಲ್ಲಿ ಮೊಬೈಲ್ ಅಲೋ ಇರಲ್ಲ, ಎಷ್ಟೊಂದು ಸ್ಪ್ಯಾಮ್ ಕಾಲ್ ಎಲ್ಲ ಬರುತ್ತೆ, ಅದಕ್ಕೆ ನಾನು ವಾಪಸ್ ಮಾಡೋಕ್ಕೆ ಹೋಗಲ್ಲ. ನೀವು ಮೆಸೇಜ್ ಮಾಡಿದ್ರೆ ನಾನು ನಿಮಗೆ ಸ್ಲಾಟ್ ಡೀಟೇಲ್ಸ್ ಎಲ್ಲನೂ ಕಳಿಸ್ತೀನಿ. ಆ್ಯಂಡ್ ಪೇಯ್ಡ್ ಸರ್ವಿಸಸ್ ಇರುತ್ತೆ. ನಾನು ನಿಮಗೋಸ್ಕರ ಎನರ್ಜಿ ಸ್ಪೆಂಡ್ ಮಾಡಿದ್ರೆ ನಾನು ಎನರ್ಜಿ ಆ ಕಡೆಯಿಂದ ವಾಪಸ್ ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ಯಾವುದೂ ಫ್ರೀ ಇರಲ್ಲ, ಇದೊಂದನ್ನು ದಯವಿಟ್ಟು ಮನಸ್ಸಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ನಂದು ಟ್ಯಾರೋ ರೀಡಿಂಗ್ ಬಿಟ್ಟು ಏನೇನೆಲ್ಲ ಸರ್ವಿಸಸ್ ಇದೆ ಅಂತ ನಾನು ಕೊಟ್ಟಿದ್ದೀನಿ, ಅದನ್ನು ಬಯೋ ಡಿಸ್ಕ್ರಿಪ್ಷನ್ ಇದೆ. ಅಥವಾ ನಿಮ್ಗೆ ಏನೂ ಗೊತ್ತಾಗಿಲ್ಲ ಅಂದರೆ ಇಟ್ಸ್ ಓಕೆ, ನಿಮ್ಗೆ ಏನು ಪ್ರಾಬ್ಲಮ್ ಇದೆ ಅಂತ ಹೇಳಿ ನಾನು ಸಾರ್ಟ್ ಔಟ್ ಮಾಡ್ಕೊಳ್ತೀನಿ. ಸೊ ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್ ನಿಮ್ಮದು ಪ್ರೀತಿಗೆ. ಯಾಕಂದರೆ ಕನ್ನಡ ಚಾನಲ್ ನಾನು ಈಗ ಓಪನ್ ಮಾಡಿರೋದು, ಆಲ್ರೆಡಿ ಆಲ್ಮೋಸ್ಟ್ ಮೇ ಬಿ ಈ ವಿಡಿಯೋ ಪೋಸ್ಟ್ ಮಾಡಿಸಲು 1000 ಸಬ್ಸ್ಕ್ರೈಬರ್ ಆಗಿರ್ತಾರೆ ನಾನು ಅಂದ್ಕೊಳ್ತಾ ಇದ್ದೀನಿ. ಸೊ ಇದೇ ನಮ್ಮ ಜನ, ನಮ್ಮ ಭಾಷೆ ಅನ್ನೋದು ಮತ್ತೆ ಪ್ರೂವ್ ಆಗುತ್ತೆ. ಸೊ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ ಮತ್ತು ಪ್ರೋತ್ಸಾಹ.